ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ದಿನಾಂಕ 8/2/2026 ಭಾನುವಾರದಂದು ನಡೆಯುವ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಪಟ್ಟಣದ ಕನ್ನಿಕಾ ಮಹಲ್ನಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ, ಹಿಂದೂ ಸಮಾಜೋತ್ಸವವು ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಂಸ್ಕೃತಿಯ ಉಳಿವು, ಸಮಾಜದ ಏಕತೆ, ಧಾರ್ಮಿಕ ಜಾಗೃತಿಯ ಪ್ರತೀಕಾರ. ಇಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಧರ್ಮ ಎನ್ನದೆ ಎಲ್ಲ ಹಿಂದೂ ಬಾಂಧವರು ಭಾನುವಾರದಂದು ನಡೆಯುವ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿರುವುದು ಎಲ್ಲ ಹಿಂದೂಗಳ ಧರ್ಮ ಎಂದರು. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ವಾಸವಿ ಯುವಜನ ಸಂಘದ ವತಿಯಿಂದ ನಾಳೆ ಶುಕ್ರವಾರ ಸಂಜೆ 4 ಗಂಟೆಗೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಾಗಿದೆ. ಇನ್ನು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಸಂಘದ ಸಂಚಾಲಕರಾದ ಉಮೇಶ್, ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸದಸ್ಯರು, ಎಲ್ಲ ಜನಾಂಗದ ಮುಖಂಡರುಗಳು, ಸಂಘ ಸಂಸ್ಥೆಗಳ ಸದಸ್ಯರುಗಳು ಹಾಜರಿದ್ದರು. ತಾಲೂಕು ಮಟ್ಟದಲ್ಲಿ ಹಲವಾರು ಗ್ರಾಮಗಳಿಗೆ, ಹಳ್ಳಿಗಳಿಗೆ, ಹಲವಾರು ಪ್ರದೇಶಗಳಿಗೆ ನಾವೆಲ್ಲ ಶೋಭಾಯಾತ್ರೆ ಹೋಗಿ ಕೊನೆಯ ಹಿಂದೂ ಸಮಾಜೋತ್ಸವದ ಕೊಟ್ಟಿಗೆರೆ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಿದೆ. ಹಾಗೆ ಈ ವರ್ಷದ ನಡೆಯುವಂಥ ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ಸಹಿತ ಭಾಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳೋದು. ಈ ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ, ನಾವೆಲ್ಲ ಪತ್ರಿಕೆಯಲ್ಲಿ ಗಮನಿಸಬಹುದು, ಎಲ್ಲ ಭೇದವನ್ನು ಮರೆತೆ ಬನ್ನಿರು ನಾವು ಸಮಾನ ಅನ್ನುವಂಥ ಒಂದು ಉದ್ದೇಶ ವಿಷಯ. ನಮ್ಮ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ತೆಗೆದುಹಾಕಬೇಕಾಗಿರೋದ್ರಿಂದ ನಿರಂತರವಾಗಿ ಇಂಥ ಒಂದು ಜಾಗೃತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಾವೆಲ್ಲ ಕಾರ್ಯಕ್ರಮಗಳಾಗಬೇಕು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಬರುವ 8ನೇ ತಾರೀಕು ನಡೆಯುವಂಥ ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ಅತ್ಯಂತ ಯಶಸ್ವಿಯಾಗಿ 2 ಕಾರ್ಯಕ್ರಮ ಮಾಡಬೇಕು. ಮೊದಲನೇದು ಒಂದು ಶೋಭಾಯಾತ್ರೆ ಇದೆ, ನಂತರದಲ್ಲಿ ಸಮಾರಂಭ ಸಾಧ್ಯ ಆಗುತ್ತೆ. ಯಾಕೆಂದರೆ ನಾವು ಇತರ ನೋಡ್ತಿರ್ತೇವೆ, ನಾವೆಲ್ಲ ಸ್ವಾಮಿಗಳೆಲ್ಲರೂ ಎಲ್ಲರೂ ಸಮಾಜವನ್ನು ಮೂಡಿಸಬೇಕು, ಎಲ್ಲ ಜಾತ್ಯತೀತವಾಗಿ ಮನೋಭಾವ ಬೆಳೆಸಿಕೊಳ್ಬೇಕು, ಎಲ್ಲರೂ ಒಂದಾಗಬೇಕು ಅಂತ ನೋಡ್ತಿರ್ತೇವೆ. ಅಷ್ಟೊಳಗೆ ಒಂದು ಯಾವುದಾದರೂ ಮತ್ತೆ ಏನಾದರೂ ಒಂದು ಸಂಘಟನೆ ಬಂತು ಅಥವಾ ಏನಾದರೂ ಒಂದು ಚುನಾವಣೆ ಬಂತು ಅಂದರೆ ಎಲ್ಲರನ್ನು ಭೇದ ಮಾಡಿಬಿಡ್ತಾರೆ. ಅವರು ಹಾಗಾಗಿ ಅವರು ಹೀಗೆ ಹಾಗೆ ಅಂತೇಳಿ ಸಮಾಜದ ವ್ಯವಸ್ಥೆ ಒಳಗೆ ಸಂಘಟನೆ ಮಾಡೋದೇ ಹೇಗೆ ಅನ್ನುವಂಥ ರೀತಿಯಲ್ಲಿ ಒಂದು ಪರಿಸ್ಥಿತಿ ನಾವೆಲ್ಲ ಇದೆ. ಹಲವಾರು ವೇದಿಕೆ ನಾವೆಲ್ಲ ಸ್ವಾಮಿಗಳೆಲ್ಲ ಚಿಂತನೆ ಮಾಡುವಾಗ ನಾವೆಲ್ಲರನ್ನೂ ಒಂದು ಕಡೆ ಕೂಡಿಸ್ತಾ ಇರ್ತೇವೆ. ಎಲ್ಲೋ ಒಂದು ಕಡೆ ಒಂದು ಯಾವುದಾದ್ರು ಎಲೆಕ್ಷನ್ಸ್ ಬಂತು ಅಂತಂದರೆ ಆ ಎಲೆಕ್ಷನ್ಸ್ ಎಲ್ಲರನ್ನ ಹೊಡೆದು ಹಾಕಿಬಿಡುತ್ತೆ. ಈ ರೀತಿ ವ್ಯವಸ್ಥೆ ಇದ್ದೊಳಗೆ ಅದನ್ನು ನಾವು ಹಾಗೆ ಕೂತ್ಕೊಳ್ಳಬಾರ್ದು. ಅದನ್ನು ಸಂಘಟನೆ ಮಾಡಲಿಕ್ಕಾಗಲ್ಲ ಅಥವಾ ಸಂಘಟನೆ ಆಗೋದಿಲ್ಲ ಅಂತ ಕೈ ಕೂತ್ಕೊಂಡ್ರೆ ಯಾವುದೂ ಬೇರೆ. ಆದರೆ ನಿರಂತರವಾಗಿ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಹಿಂದೂ ಸಮಾಜೋತ್ಸವವನ್ನು ಒಂದು ಹೆಸರಿನೊಂದಿಗೆ ನಾವೆಲ್ಲರೂ ಒಂದು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ನಾವು ಮತ್ತೆ ಮತ್ತೆ ಮಾಡ್ತಾ ಇರಬೇಕಾಗುತ್ತೆ. ಸುಮಾರು ಕಡೆ ಇಡೀ ದೇಶಾದ್ಯಂತ ನಡೆದಿದೆ. ಅದಾದ ನಂತರ ವಿಜಯದಶಮಿ ಪಥಸಂಚಲನಗಳು ಅಂತ ನಡೆದಿದೆ. ಪಥಸಂಚಲನ ಕಾರ್ಯಕ್ರಮ ನಿಮ್ಮೆಲ್ಲ ಪೇಪರಲ್ಲಿ, ನ್ಯೂಸ್ನಲ್ಲಿ, ಚಿತ್ತಾಪುರದಲ್ಲಿ ಮತ್ತೊಂದೆಲ್ಲ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇಡೀ ದೇಶಾದ್ಯಂತ ಗಣವೇಶಧಾರಿಗಳೊಂದಿಗೆ ಪಥಸಂಚಲನ ಕಾರ್ಯಕ್ರಮ 2ನೇದಾಗಿದೆ. ಅದೇ ರೀತಿ ಯುವಕರ ಸಮಾವೇಶ 18ರಿಂದ 28 ವರ್ಷದ ಯುವಕರಿಗೆ ಯುವ ಸಮಾವೇಶಗಳು ಅಂತ ಕೂಡ ಅದೊಂದು ಕಾರ್ಯಕ್ರಮದ ಭಾಗವಾಗಿ, ಶತಮಾನೋತ್ಸವದ ಕಾರ್ಯಕ್ರಮದ ಭಾಗವಾಗಿ ಯುವ ಸಮಾವೇಶಗಳು ಕೂಡ ನಡೆದಿವೆ. ಅದರಂತೆಯೇ ಮನೆಮನೆಯ ಸಂಪರ್ಕ ಅಂತಂದ್ಬಿಟ್ಟು ಕಳೆದ ತಿಂಗಳು ಒಂದು ಅದಕ್ಕೆ ಆದಂತಹ ಒಂದು ಕರಪತ್ರವನ್ನು ಕೊಟ್ಟು ಸಂಘದ ಉದ್ದೇಶ ಏನು ಅನ್ನೋದು, ಪ್ರತಿ ಮನೆಮನೆಗಳು ಸಂಘದ ಬಗ್ಗೆ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಜವಾಬ್ದಾರಿ ಆದ್ರೆ ಏನು, ಈಗ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ತುಂಬಾ ಕಷ್ಟ ಆಗುತ್ತೆ ಅನ್ನೋ ವಿಚಾರವನ್ನು ಮನೆಯಲ್ಲೂ ಹೇಳಿ ಮನೆ ಸಂಪರ್ಕ ಅನ್ನೋದು ಕಳೆದ ತಿಂಗಳು ಕೂಡ ಅದನ್ನು ಯಶಸ್ವಿಯಾಗಿ ಮುಗಿಸಿದೆ. ಅದೇ ರೀತಿ 5ನೇ ಕಾರ್ಯಕ್ರಮ ಈಗ ನಾವು ಮಾಡ್ತಾ ಇರುವಂತದ್ದು ಹಿಂದೂ ಸಮಾವೇಶ, ಹಿಂದೂ ಸಮಾಜೋತ್ಸವ ಅಥವಾ ನಮ್ಮ ಬ್ಯಾಚ್ನಲ್ಲಿ ನಾವು ಹೇಳ್ಕೋಬೇಕಂದ್ರೆ ಒಂದು ಜಾತ್ರೆ.
ನಮ್ಮ ಊರಿನಲ್ಲಿ ಒಂದು ಜಾತ್ರೆ ಮಾಡಬೇಕು. ಇದು ಅತ್ಯಂತ ಖುಷಿಯಿಂದ ಮಾಡುವಂಥದ್ದು. ಇದನ್ನ ನಮ್ಮದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ನಾವು ಮಾಡುವಂಥದ್ದು. ಯಾಕಂದ್ರೆ ನಾವು ಸಾಕಷ್ಟು ನಮ್ಮ ಮನೆಯ ದೇವರುಗಳು ಅಥವಾ ಬೇರೆ ಬೇರೆ ಜಾತ್ರೆಗಳನ್ನು ನಾವು ನೋಡಿದ್ದೀವಿ, ಅಥವಾ ಬೇರೆ ಬೇರೆ ಒಳ್ಳೆ ಊರಿನ ಇದು ಮೆರವಣಿಗೆಗಳು ಇನ್ನೊಂದು ಮತ್ತೊಂದುಗಳು ನಾವು ನೋಡಿರ್ತೀವಿ.